ನಮಸ್ಕಾರ ಸ್ನೇಹಿತರೆ, ಭೀಮಾ ಕನ್ನಡ ಚಾನಲ್ಗೆ ಸ್ವಾಗತ. ದೆಹಲಿ ವಿಧಾನಸಭಾ ಚುನಾವಣೆ 2025ರಲ್ಲಿ ಬಿಜೆಪಿ ಪಕ್ಷವು ಭರ್ಜರಿಯ ಗೆಲುವನ್ನ ಸಾಧಿಸಿದೆ. ಫೆಬ್ರವರಿ 5ರಂದು ನಡೆದಿರುವ ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಇಂದು ಫೆಬ್ರವರಿ 8ರಂದು ಪ್ರಕಟಗೊಂಡಿದ್ದು, ಈ ಬಾರಿ ದೆಹಲಿಯಲ್ಲಿ ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ. 48 ಸ್ಥಾನಗಳಲ್ಲಿ ಬಿಜೆಪಿ ಪಕ್ಷವು ಭರ್ಜರಿಯ ಗೆಲುವನ್ನ ಸಾಧಿಸಿದ್ದು, ಇನ್ನು ಆಮ್ ಆದ್ಮಿ ಪಕ್ಷ ಕೇವಲ 22 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಈ ಬಾರಿಯ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷವನ್ನ ಹೊರತುಪಡಿಸಿ ಬೇರೆ ಯಾವುದೇ ಪಕ್ಷಗಳು ಒಂದು ಸ್ಥಾನದಲ್ಲಿಯೂ ಸಹ ಗೆಲುವನ್ನ ಸಾಧಿಸಿಲ್ಲ. ಸತತ 2013ರಿಂದ ಅಧಿಕಾರದಲ್ಲಿದ್ದ ಆಮ್ ಆದ್ಮಿ ಪಕ್ಷಕ್ಕೆ ಈ ಬಾರಿಯ ದೆಹಲಿಯ ವಿಧಾನಸಭಾ ಚುನಾವಣೆ ಫಲಿತಾಂಶದಿಂದ ನಿರಾಶೆಯಾಗಿದ್ದು, ಬಿಜೆಪಿ ಪಕ್ಷ 1998ರ ನಂತರ ಮತ್ತೆ ದೆಹಲಿಯ ವಿಧಾನಸಭಾ ಗದ್ದುಗೆಗೆ ಏರ್ತಾ ಇರೋದ್ರಿಂದ ಈ ಬಾರಿಯ ಬಿಜೆಪಿ ಪಕ್ಷದ ಗೆಲುವನ್ನ ಐತಿಹಾಸಿಕ ಗೆಲುವು ಅಂತಾನೆ ಹೇಳ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸತತ 3 ಬಾರಿ ದೆಹಲಿಯ ಮುಖ್ಯಮಂತ್ರಿಯಾಗಿರುವ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಈ ಬಾರಿ ನ್ಯೂ ಡೆಲ್ಲಿಯ ವಿಧಾನಸಭಾ ಕ್ಷೇತ್ರದಿಂದ ಸೋಲನ್ನ ಅನುಭವಿಸಿದ್ದಾರೆ. ದೆಹಲಿಯಲ್ಲಿ 3 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ಇದ್ದು, ಸುಮಾರು 15.5 ಮಿಲಿಯನ್ನಷ್ಟು ರಿಜಿಸ್ಟರ್ಡ್ ವೋಟರ್ಸ್ ಇದ್ದಾರೆ. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 60%ಗಿಂತ ಹೆಚ್ಚಿನ ಮತದಾರರು ಮತದಾನವನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ 80% ಹಿಂದೂಗಳು, 12%ನಷ್ಟು ಮುಸ್ಲಿಂ ಸಮುದಾಯದ ಮತದಾರರಿದ್ದು, ಮುಸ್ಲಿಂ ಮೆಜಾರಿಟಿಗಳಿರ್ತಕ್ಕಂಥ ಕ್ಷೇತ್ರದಲ್ಲೂ ಸಹ ಈ ಬಾರಿ ಬಿಜೆಪಿ ಪಕ್ಷ ಗೆಲುವನ್ನ ಸಾಧಿಸಿದೆ. 2020ರಲ್ಲಿ ಗಲಭೆಯಾಗಿರುವ ದೆಹಲಿಯ ಮುಸ್ತಫಾಬಾದ್ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಮೆಜಾರಿಟಿ ಇದ್ದು, ಇಲ್ಲಿ ಸಹ ಬಿಜೆಪಿ ಪಕ್ಷದ ಮೋಹನ್ ಸಿಂಗ್ ಬಿಷ್ಟ ಅವರು ಈ ಬಾರಿ ಗೆಲುವನ್ನ ಸಾಧಿಸಿದ್ದಾರೆ. ಈ ಹಿಂದೆ ಬಿಜೆಪಿ ಪಕ್ಷದ ಸುಷ್ಮಾ ಸ್ವರಾಜ್ ಅವರು 12 ಅಕ್ಟೋಬರ್ 1998ರಿಂದ 3 ಡಿಸೆಂಬರ್ 1998ರವರೆಗೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಅದಾದ ಮೇಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶೀಲಾ ದೀಕ್ಷಿತ್ ಅವರು 3 ಡಿಸೆಂಬರ್ 1998ರಿಂದ 28 ಡಿಸೆಂಬರ್ 2013ರವರೆಗೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ನಂತರ 28 ಡಿಸೆಂಬರ್ 2013ರಿಂದ ಇಲ್ಲಿಯವರೆಗೆ ಆಮ್ ಆದ್ಮಿ ಪಕ್ಷನೇ ಅಧಿಕಾರದಲ್ಲಿದ್ದು, ಅರವಿಂದ್ ಕೇಜ್ರಿವಾಲ್ ಅವರು 28 ಡಿಸೆಂಬರ್ 2013ರಿಂದ 21 ಸೆಪ್ಟೆಂಬರ್ 2024ರವರೆಗೆ ಸತತವಾಗಿ 3 ಬಾರಿ ದೆಹಲಿಯ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ನಂತರ ಅವರ ಮೇಲಿರುವ ಆರೋಪಗಳಿಂದ 21 ಸೆಪ್ಟೆಂಬರ್ 2024ರಿಂದ ಆಮ್ ಆದ್ಮಿ ಪಕ್ಷದ ಅತಿಶಾ ಮಲಿನಿ ಅವರಿಗೆ ಅಧಿಕಾರವನ್ನ ಹಸ್ತಾಂತರಿಸಿದ್ದು, 21 ಸೆಪ್ಟೆಂಬರ್ 2024ರಿಂದ ಇಲ್ಲಿಯವರೆಗೆ ಅಂದ್ರೆ 140 ದಿನಗಳವರೆಗೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಅತಿಶಾ ಮಲಿನಿ ಅವರು ಆಮ್ ಆದ್ಮಿ ಪಕ್ಷದಿಂದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸುಮಾರು 27 ವರ್ಷಗಳ ನಂತರ ದೆಹಲಿಯ ವಿಧಾನಸಭೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿರುವುದು ಬಿಜೆಪಿ ಪಕ್ಷಕ್ಕೆ ಇದೊಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ದೊಡ್ಡ ಗೆಲುವಿನ ಜೊತೆಗೆ ಬಿಜೆಪಿ ಪಕ್ಷದ ಮೇಲೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಕೂಡ ಇದಾವೆ. ಬಿಜೆಪಿ ಪಕ್ಷ ಇನ್ನೂ ದೆಹಲಿಯ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ. ಜೊತೆಗೆ ದೆಹಲಿಯಲ್ಲಿರುವ ಏರ್ ಪೊಲ್ಯೂಷನ್, ರಿವರ್ ಕಂಟಾಮಿನೇಷನ್ ಮತ್ತು ಇನ್ನಿತರೆ ಪೊಲ್ಯೂಷನ್ಗಳನ್ನ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅಂತ ಕಾದು ನೋಡ್ಬೇಕಿದೆ. ಯಾಕಂದ್ರೆ ಜಗತ್ತಿನಲ್ಲಿ ನಮಗಿಂತ ಆರ್ಥಿಕತೆಯಲ್ಲಿ ಹಿಂದಿರುವ ಕೆಲವು ದೇಶಗಳ ರಾಜಧಾನಿಗಿಂತ ನಮ್ಮ ದೇಶದ ರಾಜಧಾನಿಯ ವಾತಾವರಣ ಅತಿ ಹೆಚ್ಚು ಮಾಲಿನ್ಯವಾಗಿದೆ ಅಂತ ಹೇಳ್ಬೋದು. ಅದಕ್ಕಾಗಿನೇ ಈ ಬಾರಿ ಬಿಜೆಪಿ ಪಕ್ಷ ಪೊಲ್ಯೂಷನ್ ಕಂಟ್ರೋಲ್ಗೆ ಯಾವೆಲ್ಲ ಕ್ರಮಗಳನ್ನ ಜರುಗಿಸುತ್ತೆ ಅಂತ ನೋಡ್ಬೇಕಿದೆ. ಉಚಿತ ಯೋಜನೆಗಳಿಂದಾನೇ ಹೆಸರಾಗಿರುವ ದೆಹಲಿ ವಿಧಾನಸಭಾ ಕ್ಷೇತ್ರದಿಂದಾನೇ ದೇಶದಲ್ಲಿ ಅತಿ ಹೆಚ್ಚು ಫ್ರೀ ಬೀಸ್ಗಳು ಪ್ರಾರಂಭವಾಗಿದ್ದಾವೆ ಅಂತ ಹೇಳ್ಬೋದು. ಈ ಬಾರಿ ಬಿಜೆಪಿ ಪಕ್ಷವು ಕೂಡ ಹಿಂದೆ ಆಮ್ ಆದ್ಮಿ ಪಕ್ಷ ನೀಡಿರುವ ಯಾವುದೇ ಫ್ರೀ ಬೀಸ್ಗಳನ್ನ ಸ್ಟಾಪ್ ಮಾಡಲ್ಲ ಅಂತ ಹೇಳಿದೆ. ಫ್ರೀ ಬೀಸ್ಗಳಾದ ಉಚಿತ ವಿದ್ಯುತ್, ಉಚಿತ ನೀರು, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಂತಹ ಯಾವುದೇ ಫ್ರೀ ಬೀಸ್ಗಳನ್ನ ಸ್ಟಾಪ್ ಮಾಡಲ್ಲ. ಬದಲಿಗೆ ಅವುಗಳನ್ನ ಇನ್ನಷ್ಟು ಇಂಪ್ರೂವ್ ಮಾಡಿ ನಿರಂತರವಾಗಿ ಜಾರಿಗೊಳಿಸಲಾಗುವುದು ಅಂತ ಹೇಳಿದ್ದಾರೆ. ಜೊತೆಗೆ ಈ ಬಾರಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಮತದಾರರನ್ನ ಸೆಳೆಯೋದಕ್ಕೆ ಬಿಜೆಪಿ ಪಕ್ಷ ಕೂಡ ಫ್ರೀ ಬೀಸ್ಗಳನ್ನ ಘೋಷಣೆ ಮಾಡಿದ್ದು, ಮಹಿಳಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಮಂತ್ಲಿ ಅಲೋವೆನ್ಸ್, ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಪೆನ್ಷನ್ ಮತ್ತು ದೆಹಲಿಯಲ್ಲಿ ಅಟಲ್ ಕ್ಯಾಂಟೀನ್ಗಳನ್ನ ಪ್ರಾರಂಭಿಸುವುದಾಗಿ ತಿಳಿಸಿದ್ದಾರೆ. ಬಿಜೆಪಿ ಪಕ್ಷ ದೆಹಲಿಯ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಇನ್ನೂ ಯಾರನ್ನು ಘೋಷಣೆ ಮಾಡಿಲ್ಲ. ಈ ಬಾರಿ ದೆಹಲಿಯ ಮುಖ್ಯಮಂತ್ರಿ ಆಗುವ ಅದೃಷ್ಟ ಯಾರಿಗಿದೆ ಅಂತ ಕಾದು ನೋಡಬೇಕಿದೆ. ಇದು ಈ ಬಾರಿ ದೆಹಲಿಯ ವಿಧಾನಸಭಾ ಚುನಾವಣೆ 2025ರ ಫಲಿತಾಂಶದ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.